ಸಿಲಿಕಾನ್ ಸಿಟಿ ಜನರಿಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದ್ ಕಡೆ ಹಳ್ಳ ಕೊಳ್ಳಗಳಿಂದ ಕೂಡಿರೋ ರಸ್ತೆಗಳಿಗೆ ಡಾಂಬರ್ ಭಾಗ್ಯ ಸಿಗ್ತಿದ್ರೆ ಮತ್ತೊಂದ್ ಕಡೆ ಕಸದ ಸಮಸ್ಯೆಗೂ ಶಾಶ್ವತ ಮುಕ್ತಿ ಕಾಣಿಸೋಕೆ ಸರ್ಕಾರ ಮುಂದಾಗಿದೆ. ಅಷ್ಟೇ ಅಲ್ಲದೆ ನಗರದಲ್ಲಿ ಹೆಚ್ಚಾಗ್ತಿರೋ ಬ್ಲಾಕ್ ಸ್ಪಾಟ್ ಸಂಖ್ಯೆ ಕಡಿಮೆ ಮಾಡೋದಕ್ಕೂ ಜಿಬಿಎ ಮಾಸ್ಟರ್ ಪ್ಲಾನ್ ಹಾಕಿಕೊಂಡಿದೆ. ವಾರ್ಡ್ ರಸ್ತೆಗಳ ಅಭಿವೃದ್ಧಿಗೆ ಬಿಡುಗಡೆಯಾಯಿತು 2,000 ಕೋಟಿ. ಕಸದ ಸಮಸ್ಯೆಗೂ ಮುಕ್ತಿ ಕಾಣಿಸೋಕೆ ಸಿದ್ಧವಾಯಿತು ಮಾಸ್ಟರ್ ಪ್ಲಾನ್. ರಾಜ್ಯಕ್ಕೆ ಹೊಸ ಸಿಎಂ ಅಧಿಕಾರಕ್ಕೆ ಬರ್ತಿದ್ದಂತೆ ಬೆಂಗಳೂರು ಜನರ ನಿರೀಕ್ಷೆಗಳು ಗಗನಕ್ಕೇರಿವೆ. ಸಿಟಿ ಮಂದಿಗೆ ತಲೆನೋವಾಗಿದ್ದ ರಸ್ತೆ ಗುಂಡಿಗಳಿಗೆ ಮುಕ್ತಿ ಕಾಣಿಸೋಕೆ ಸರ್ಕಾರ ಭರ್ಜರಿ ಅನುದಾನ ಕೊಟ್ಟಿದೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಹಾಳಾಗಿರುವ ವಾರ್ಡ್ ರಸ್ತೆಗಳ ಅಭಿವೃದ್ಧಿಗೆ ಬರೋಬ್ಬರಿ 2,000 ಕೋಟಿಯ ವಿಶೇಷ ಪ್ಯಾಕೇಜ್ ಘೋಷಿಸಿದ್ದು, ಇನ್ನಾರು ತಿಂಗಳಲ್ಲಿ ಡಾಂಬರೀಕರಣ ಮುಗಿಯಬೇಕೆಂದು ಬೆಂಗಳೂರು ಉಸ್ತುವಾರಿ ಸಚಿವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಹದಗೆಟ್ಟಿರ್ತಕ್ಕಂತಹ ಇಂಟರ್ನಲ್ ರೋಡ್ಸ್, ವಾರ್ಡ್ ಲೆವೆಲ್ನ ರಸ್ತೆಗಳು, ಅಂಥ ರಸ್ತೆಗಳು ಯಾವುದ್ಯಾವುದು ಹದಗೆಟ್ಟಿದೆ ಅಂತಹ ರಸ್ತೆಗಳನ್ನು ಕೂಡಲೇ ಅವುಗಳ ಮರು ಡಾಂಬರೀಕರಣ ಕೈಗೆತ್ತಿಕೊಳ್ಬೇಕು ಅಂಥೇಳಿ ತೀರ್ಮಾನ ಮಾಡಿ 2,000 ಕೋಟಿ ರೂಪಾಯಿಗಳ ಅನುದಾನವನ್ನು ಅವರಿಗೆ ಒದಗಿಸಿಕೊಟ್ಟು ಅಲ್ಪಾವಧಿಯಲ್ಲಿ ಟೆಂಡರ್ ಮಾಡಿ ಇವುಗಳನ್ನು ಕೂಡಲೇ ಡಾಂಬರೀಕರಣ ಕೈಗೆತ್ತಿಕೊಳ್ಳಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಮುಖ್ಯ ಆಯುಕ್ತರು ಮತ್ತು 5 ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಿದ್ಯಾ ಅನ್ನೋ ಆತಂಕ ಮೂಡ್ತಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋ ಆರೋಪದ ನಡುವೆನೆ ಇದಕ್ಕೆ ಪುಷ್ಟಿ ನೀಡುವಂತ ಘಟನೆ ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ನಡೆದಿದೆ. ಉತ್ತರ ನಗರ ಪಾಲಿಕೆಯ ಆಯುಕ್ತರು ನಡೆಸಿದ ದಿಢೀರ್ ತಪಾಸಣೆ 50%ಕ್ಕಿಂತ ಕಡಿಮೆ ವಾಹನಗಳ ಮೂಲಕ ಕಸ ವಿಲೇವಾರಿ ಮಾಡ್ತಿರೋದು ಗೊತ್ತಾಗಿದೆ. ಸ್ಥಳದಲ್ಲಿ ಇಲ್ಲದ ಆಟೋಗಳಿಗೂ QR ಕೋಡ್ ಮೂಲಕ ಹಾಜರಾತಿ ನೀಡಿರುವುದನ್ನ ಗಮನಿಸಿದ ಆಯುಕ್ತ ಪೊಮ್ಮಲ್ಲು ಸುನೀಲ್ ಕುಮಾರ್ ಕರ್ತವ್ಯ ಲೋಪ ಎಸಗಿರೋ ಮಾರ್ಷಲ್ಸ್ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಲೇ ಕಸದ ಸಮಸ್ಯೆ ಆಗ್ತಿದೆ. ಇದಕ್ಕೆ ಶೀಘ್ರದಲ್ಲೇ ಇತಿಶ್ರೀ ಹಾಡೋ ನಿಟ್ಟಿನಲ್ಲಿ ಹಲವು ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಲಾಗ್ತಿದೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ 5 ನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಕಸದ ಸಮಸ್ಯೆ ಬಗೆಹರಿಸಲು 33 ಹೊಸ ಟೆಂಡರ್ ಕರೆಯಲಾಗಿದ್ದು ಕೆಲವೇ ದಿನಗಳಲ್ಲಿ ಅಂತಿಮವಾಗಲಿದೆ. ಅದಾದ ಬಳಿಕ ಮನೆ ಮನೆ ಕಸ ಸಂಗ್ರಹ, ಕಸ ಸುರಿಯುವ ಬ್ಲಾಕ್ ಸ್ಪಾಟ್ಗಳು ಕಡಿಮೆಯಾಗಲಿದ್ದು ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕೆಂದು ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ರು. ನಿಮ್ಮ ಬೀದಿಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಸಿಬ್ಬಂದಿ ಬರದೇ ಹೋದ್ರೆ ಅವರನ್ನು ಬರುವ ಹಾಗೆ ಮಾಡುವುದು ಕಾರ್ಪೊರೇಷನ್ನ ಕರ್ತವ್ಯ. ಇದು ನಮ್ಮ ಜವಾಬ್ದಾರಿ. ಆದರೆ ಬಂದರೂ ಕೂಡ ನೀವು ಕಸ ತಗೊಂಡು ಬಂದು ರೋಡ್ ಸೈಡಲ್ಲಿ ಹಾಕಿದರೆ, ನೀವು ಕಸ ಬಿಸಾಕೋದೇ ಒಂದು ಏನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ರೋಡ್ ಸೈಡಲ್ಲಿ ಎತ್ತೋದೇ ಒಂದು ಕೆಲಸ ಆಗೋಗುತ್ತೆ. ಅದನ್ನು ಮಾಡೋದು ಕಷ್ಟ ಆಗುತ್ತೆ. ನಿಮ್ಮ ಮನೆ ರಿಪೀಟ್ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರಿಗೂ ಸಿಟ್ಟು ಬಂದುಬಿಡುತ್ತೆ ಏನಾದರೂ ನಾವು ಸ್ವಲ್ಪ ಡಿಸಿಪ್ಲಿನ್ ತರಕ್ಕೆ ಹೋದರೆ. ನಿಮ್ಮ ಮನೆ ಹತ್ರ ಕಸ ತೆಗಿಯೋರು ಬರಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬರೋ ಹಂಗೆ ಮಾಡೋದು ನಮ್ಮ ಕರ್ತವ್ಯ. ಕಸ ಮತ್ತು ರಸ್ತೆ ಗುಂಡಿ ವಿಚಾರದಲ್ಲಿ ಸಚಿವರೇನೋ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಆದ್ರೆ ಅಧಿಕಾರಿಗಳು ಸಚಿವರ ವಾರ್ನಿಂಗ್ ಅನ್ನ ಯಾವ ರೀತಿ ಸ್ವೀಕರಿಸಿ ಕಸದ ಸಮಸ್ಯೆಯ ಜೊತೆಗೆ ಗುಂಡಿ ಮುಕ್ತ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.